ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಮಿಸ್ಟರ್ ಬ್ಲೆಂಡ್ ಚಾನಲ್. ಇವಾಗ ನಾವು ಹೊಸ ವಿಡಿಯೋಗೆ ಎಲ್ಲರಿಗೂ ವೆಲ್ಕಮ್. ಇವಾಗ ನಾವು ಏನು ಮಾಡಕೊಂಡಿದ್ದೇವೆ ಅಂದರೆ ಬ್ಲ್ಯಾಕ್ ಸ್ನೇಕ್ ಅಂತ ಹೇಳ್ಬಿಟ್ಟು, ನಾವೆಲ್ಲ ದೀಪಾವಳಿ ಟೈಮು ಗಣಪತಿ ಹಬ್ಬ ಟೈಮಲ್ಲೆಲ್ಲ ಬ್ಲ್ಯಾಕ್ ಸ್ನೇಕ್ ಅಂತ ಹೇಳಿ ಅಂದರೆ ಹಾವಿನ ಗುಳಿಗೆ ಅಂತೀವಿ. ಹಾವಿನ ಗುಳಿಗೆ ಬಳಸ್ಬಿಟ್ಟು ಸ್ನೇಕ್ ಬರೋ ಥರ ಮಾಡ್ತೀವಿ. ಅದನ್ನು ಹೇಗೆ ಮಾಡೋದು ಅಂತೇಳಿ ಮನೆಯಲ್ಲಿರೋ ಪದಾರ್ಥಗಳನ್ನೇ ಬಳಸ್ಕೊಂಡ್ಬಿಟ್ಟು ಮಾಡ್ತಿದ್ದೀನಿ. ಅದು ಹೇಗೆ ಮಾಡ್ತೀನಿ ಅಂತೇಳಿ ನೀವು ನೋಡ್ತೀರಿ. ನೋಡಿ ಫ್ರೆಂಡ್ಸ್, ಇವಾಗ ನಮ್ಗೆ ಹೇಳಿದ್ನಲ್ಲ ಬ್ಲ್ಯಾಕ್ ಸ್ನೇಕ್ ಅಂತ ಹೇಳ್ಬಿಟ್ಟು ಇದೇ ಥರ ಬಾಕ್ಸ್ ಬರುತ್ತೆ. ಆ ಬಾಕ್ಸನ್ನು ಬಳಸ್ಕೊಂಡ್ಬಿಟ್ಟು ಇವಾಗ ಹಚ್ಚೋಣ ಬನ್ನಿ ಯಾವ ಥರ ಆಗುತ್ತೆ ಅಂತೇಳಿ. ಈ ಚಿಕ್ಕ ಬಾಕ್ಸಲ್ಲಿ ಎಷ್ಟೊಂದಿರುತ್ತೆ ಅಂತ ಹೇಳಿದರೆ ಪೀಸ್ ನೋಡ್ಬೋದು ಫ್ರೆಂಡ್ಸ್. ಒಂದು ಎರಡು ಮೂರು ನೋಡ್ಬೋದು ಫ್ರೆಂಡ್ಸ್, 5 ಗುಳಿಗೆ ಇದ್ದಾವೆ ಇದೇ ಥರ. ಇವಾಗ ಇದನ್ನು 5 ಒಂದೇ ಸರಿಗೆ ಹಚ್ಬಿಟ್ಟು ನೋಡೋಣ ಯಾವ ಥರ ಬರುತ್ತೆ ಅಂತೇಳಿ. ಓಕೆನಾ? ನೋಡಿ ಫ್ರೆಂಡ್ಸ್, ಈ ಥರ ಬರ್ತಿದೆ. ಇದನ್ನು ನೋಡೋದ್ರಿಂದ ನಿಮಗೆ ಹೇಗೆ ಅನಿಸ್ತಿದೆ ನೋಡಿ, ಹೆಂಗೆ ಬರ್ತಿದೆ ಅಂತೇಳಿ. ಒಂದು ಬಾಕ್ಸಲ್ಲಿ ಬರೋದು 5 ಗುಳಿಗೆ. ಪ್ರಕಾರ ಇದನ್ನು ಮಾಡೋದ್ರಿಂದ ಎಷ್ಟು ಮಜಾ ಅನಿಸ್ತಿಲ್ಲ. ನಮಗೇನು ಅನಿಸುತ್ತೆ, ಇದಕ್ಕಿಂತ ದೊಡ್ಡದು ಮಾಡ್ಬೇಕಂತ ಇದೆ. ಇದು ಎಷ್ಟು ಬಂದಿದೆಯಲ್ಲ, ಇದಕ್ಕಿಂತ ಬಿಗ್ಗೆಸ್ಟ್ ಆಗಿ ದೊಡ್ಡ ಪ್ರಮಾಣದಾಗ ಮಾಡೋಣ. ನೋಡ್ಬೋದು ಫ್ರೆಂಡ್ಸ್, ನಿಮಗೆ ಹೇಳಿದಾಗೆ ಈಗ ದೊಡ್ಡ ಸ್ನೇಕ್ ಮಾಡಲು ಏನೇನು ಮಾಡಿದೆ ಅಂತೇಳಿ ತೋರಿಸ್ತೀನಿ. ಇವಾಗ ಇಲ್ಲಿರೋದು ಬೇಕಿಂಗ್ ಸೋಡಾ ಅಂದ್ಬಿಟ್ಟು, ಇಲ್ಲಿರೋದು ಶುಗರ್ ಪೌಡ್ರ್. ಅಂದರೆ ಈಗ ನಾವು ದಿನ ಬಳಕೆ ಮಾಡ್ತೀವಲ್ಲ ಅದೇ ಶುಗರ್, ಅದನ್ನು ಪೌಡ್ರ್ ಪ್ರಮಾಣದಾಗ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಏನು ಮಾಡೋದು, ಮತ್ತು ನೆಕ್ಸ್ಟ್ ಪೆಟ್ರೋಲ್. ಅಂದರೆ ನಮಗೆ ಲಿಕ್ವಿಡ್ ಪ್ರಮಾಣ ಬೇಕಂದರೆ ಆಲ್ಕೋಹಾಲ್ ಬೇಕು, ಅದ ಕಾರಣಕ್ಕೆ ನಾನು ಪೆಟ್ರೋಲ್ ಬಳಸ್ಕೊಂಡಿದ್ದೀನಿ. ಓಕೆನಾ? ಇವಾಗ ಇದನ್ನು ರೇಷಿಯೋ ಪ್ರಕಾರ ಮಾಡಬೇಕು. 4:1 ಅಂತ ಪ್ರಕಾರ ಮಾಡ್ತಾ ಇರಬೇಕು. ಅದನ್ನು ಮಿಕ್ಸ್ ಮಾಡೋಕ್ಕಾಗಿ ನಾನು ಏನು ಮಾಡಿದ್ದೀನಿ, ಒಂದು ಬೌಲ್ ತೊಗೊಂಡಿದ್ದೀನಿ 4:1 ಪ್ರಕಾರ. ಈಗ ಶುಗರನ್ನು ಏನು ಮಾಡ್ತೀನಿ, 4 ಸ್ಪೂನ್ ಹಾಕ್ತೀನಿ. ಓಕೆನಾ? 4 ಸ್ಪೂನ್ ಶುಗರ್ ಬಳಸ್ತಿದ್ದೀನಿ. ನೋಡ್ತಾ ಇರ್ಬೋದು, 4 ಸ್ಪೂನ್ ಶುಗರ್ ಹಾಕಿದ್ದೀನಿ. ಅದಕ್ಕೆ ಏನು ಮಾಡ್ತೀನಿ, 1 ಸ್ಪೂನ್ನ ಸೋಡಾ ಪುಡಿ ಬಳಸ್ಕೊತೀನಿ. ಓಕೆನಾ? 1 ಸ್ಪೂನ್ ಸೋಡಾ ಪುಡಿ ಬಳಸಿ. ಇವಾಗ ಇದನ್ನ ಏನು ಮಾಡೋದು, ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ನೋಡಿ, ಈ ಥರ ಎಲ್ಲ ಫುಲ್ ಮಿಕ್ಸಿಂಗ್ ಆಗಬೇಕು. ಆ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ. ಈಗ ಮಾಡಿ ಇದನ್ನು ಹಾಕಿ ಕೆಳಗಡೆ ಮಣ್ಣು ಹಾಕ್ಬಿಡ್ತೀನಿ. ಅದ್ರ ಮೇಲೆ ಹಾಕಿ ಇದೆಲ್ಲ ಮಿಕ್ಸ್ ಆಗೈತೆ. ಇವಾಗ ಏನು ಮಾಡೋಣ, ಇವಾಗ ಇದಕ್ಕೆ ಕೆಳಗಡೆ ಏನಾಗುತ್ತೆ, ಬೇಸಿಗೆ ಏನು ಮಾಡ್ತೀವಿ, ಪೆಟ್ರೋಲ್ ಹಾಕ್ತಿದ್ದೀವಿ ಸ್ವಲ್ಪ ಪ್ರಮಾಣದಲ್ಲಿ. ನೋಡಿ ಫ್ರೆಂಡ್ಸ್, ಈಗ ಪೆಟ್ರೋಲ್ ಹಾಕಿ ಆಯಿತು. ಇವಾಗ ಏನು ಮಾಡ್ತೀವಿ, ಈಗ ಇದ್ರ ನೆಕ್ಸ್ಟ್ ಈಗ ಏನು ಮಿಕ್ಸ್ ಮಾಡಿದ್ವಲ್ಲ ಶುಗರ್ ಆ್ಯಂಡ್ ಸೋಡಾ ಪುಡಿನ, ಬೇಕಿಂಗ್ ಸೋಡಾನ, ಅದನ್ನೇ ಮಾಡ್ತೀನಿ. ಇವಾಗ ಇದರ ಮೇಲೆ ಸ್ವಲ್ಪವಾಗಿ ಹಾಕ್ತೀನಿ. ಇವಾಗ ಹಾಕಾಯಿತು. ಇವಾಗ ಏನೇ ಮಾಡೋಣ ಇದನ್ನಂದರೆ, ಇವಾಗ ಇದಕ್ಕೆ ಬೆಂಕಿ ಹಚ್ಚೋದು. ಇವಾಗ ಈ ಥರ ಮಾಡಿದ್ದೀವಿ. ಇವಾಗ ಇದನ್ನು ಮಿಕ್ಸ್ ಮಾಡೋಣ ಬನ್ನಿ. ಬೆಂಕಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇಲ್ಲಿ ಹತ್ರ ಬಾ ಇದು ಯಾವ ಥರ ಕಾಣ್ತಿದೆ ಅಂತ ಹತ್ರ ಬಾಯಲ್ಲಿ ನೋಡಿ. ಇದರೆಲ್ಲ ಇದಾವೆಲ್ಲ ಎರಡು ಮಿಕ್ಸಿಂಗ್ ಮಾಡೋದ್ರ ಕಾರಣ ಏನಾಗಿದೆ ನೋಡ್ಬೋದು ಫ್ರೆಂಡ್ಸ್, ಯಾವ ಥರ ಬರ್ತಿದೆ ಅಂತೇಳಿ. ಇದು ಏನಾಗುತ್ತೆ, ಸೋಡಾ ಪುಡಿ ಆ್ಯಂಡ್ ಸಕ್ಕರೆ ಮಿಕ್ಸ್ ಆಗೋದ್ರಿಂದ ಈ ಥರ ಬ್ಲ್ಯಾಕಾಗಿ ಬರ್ತಿದೆ. ಈಗ ನೋಡಿ ಈ ಥರ ಬಂದಿದೆ. ಇನ್ನೂ ಫ್ಲೇಮ್ ಬರಬೇಕು, ಬರ್ತಾ ಹೋಗುತ್ತೆ. ಎಷ್ಟು ಬ್ಲ್ಯಾಕ್ ಆಗಿದೆ ಏನಂತೇಳಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ದೊಡ್ಡ ಸ್ಮೋಕಾಗಿ ಈ ಥರ ದೊಡ್ಡ ಸೈಜಲ್ಲಿ ಬರುತ್ತೆ. ನೋಡಿ ಯಾವ ಥರ ಬರುತ್ತೆ ಅಂತ ನನಗೂ ಏನೂ ಗೊತ್ತಿಲ್ಲ ಐಡಿಯಾ. ಆಗಿ ನೋಡ್ತಾ ಇರಿ, ಏನೋ ಫುಲ್ ವಿಡಿಯೋವರೆಗೂ ಏನಾಗುತ್ತೆ ಅಂತ, ಎಷ್ಟು ದೊಡ್ಡದಾಗಿ ಬರುತ್ತೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್? ನಿಮ್ಮ ಮನೇಲಿ ಯಾರು ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಬನ್ನಿ ಇಲ್ಲಿ ನಿಮಗೆ ತೋರಿಸೋಣ ಇದು ಯಾವ ಥರ ಉರಿತಿದೆ ಅಂತೇಳಿ. ನೋಡಿ ಇಲ್ಲಿ ಫ್ರೆಂಡ್ಸ್, ಸ್ವಲ್ಪ ಬೆಂಕಿ ತಾಗಿದ್ದ ತಕ್ಷಣ ಹಾಗೆ ಫ್ಲೇಮ್ ಬರ್ತಿದೆ ಹೊರಗಡೆ ಅಂತೇಳಿ. ಎರಡು ಮಿಕ್ಸ್ ಆಗುವ ಕಾರಣ ಕೆಮಿಕಲ್ ರಿಯಾಕ್ಟ್ ಆಗುತ್ತೆ. ಆ ಥರ ಏನೋ ಈಗ ನಾವು ಹಾವಿನ ಗುಳಿಗೆ ಬಳಸ್ತೀವಲ್ಲ, ಅದಕ್ಕಿಂತ ಇದೇನು ಸ್ಮೋಕ್ ಬರೋದಿಲ್ಲ. ಪರಿಸರ ಸ್ನೇಹಿಯಾಗಿರೋದ್ರಿಂದ ಇದನ್ನು ಬಳಸ್ಬೋದು. ಬಟ್ ಆದರೆ ಇದನ್ನು ಮನೆಯಲ್ಲಿ ಟ್ರೈ ಮಾಡಲಿಕ್ಕೆ ಹೋಗಬೇಡಿ. ನಾವು ಹಾವಿನ ಗುಳಿಗೆ ಬಳಸಿದಾಗ ಭಾಳ ತುಂಬಾ ಪೊಲ್ಯೂಷನ್ ಆಗುತ್ತೆ. ಆದರೆ ಇದರಿಂದ ಪೊಲ್ಯೂಷನ್ ಆಗೋದಿಲ್ಲ, ಆದರೆ ನಮಗೆ ದೊಡ್ಡ ಪ್ರಮಾಣದಲ್ಲಿ ಕಾಣುತ್ತೆ. ದೊಡ್ಡದಾಗಿದೆ ನೋಡಿ ಫ್ರೆಂಡ್ಸ್, ಸಿಕ್ಕ
ಸಿಕ್ಕಾಪಟ್ಟೆ ದೊಡ್ಡದಾಗಿ ಬರ್ತಿದೆ. ಇನ್ನೂ ಉರಿತಾ ಇದೆ ಫ್ರೆಂಡ್ಸ್. ಯಾಕಂದರೆ ಇನ್ನೂ ನಾವು ಹಾಕಿರೋದು ಎಷ್ಟು ಹೇಳಿ, ನಾವು ಹಾಕಿದ್ದು ಇಷ್ಟೇ ಪೌಡ್ರು, ಆದರೆ ಬರ್ತಿರೋದು ನೋಡಿದರೆ ಇಷ್ಟು ಸಿಕ್ಕಾಪಟ್ಟೆ ದೊಡ್ಡ ಕಮ್ಮಿ ಅಂದರೆ ಈಗ 1.5 ಫೂಟ್ 2 ಫೂಟ್ ಇದೆ ಇದರದ್ದು ಕೆಂತ. ಅದರೊಳಗೆ ಕಟ್ಟಾಗಿದೆ ಒಂದು ತುಂಡು. ಇವಾಗ ಇದು ಒಂದು ಕಟ್ಟಾಗಿದೆ. ಎಷ್ಟು 1 2 ಎಷ್ಟಾಗುತ್ತೆ ಅಂತೇಳಿ, ನಿಮ್ಗೆ ಎಷ್ಟು ಬರುತ್ತೆ ಇನ್ನೂ ಅಂತೇಳಿ ತೋರಿಸ್ತೀನಿ ಫ್ರೆಂಡ್ಸ್. ನಾವು ಹಾಕಿದ್ದು ಪೆಟ್ರೋಲ್ ಬಂದ್ಬಿಟ್ಟು ಒಂದು 200 ml ಹಾಕಿದ್ದೇನೆ ಪೆಟ್ರೋಲು. ಆದರೆ 200 ml ಪೆಟ್ರೋಲಲ್ಲಿ ಎಷ್ಟಾಗಿದೆ, ಇನ್ನೂ ಉರಿತಾನೆ ಇದೆ. ಕೆಳಗಡೆ ಇನ್ನೂ ಬೆಂಕಿ ಉರಿತಾನೆ ಇದೆ ನೋಡಿ. ಇನ್ನೂ ಬರ್ತಾನೆ ಇದೆ. ಹಾಕಿರೋದು ಸ್ವಲ್ಪೇ ಪೌಡ್ರು ಅಂದರೆ ಇನ್ನು ಖಾಲಿನೇ ಆಗ್ತಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಹಾಕೋಣ ಬರ್ತಿದೆ ಅಂದರೆ ಇದು ಏನು ಮುಗಿಯೋ ಸಂಭವನೆ ಕಾಣ್ತಿಲ್ಲ ಫ್ರೆಂಡ್ಸ್. ಇನ್ನು ಏಟಿದೆ ಅಂತಲೇ ಗೊತ್ತಾಗ್ತಿಲ್ಲ. ಹೀಗೆ ಬರ್ತಾನೆ ಇದೆ. ಏನು ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದೆ. ಇನ್ನೊಂದು ಚೂರಿದೆ. ಅದಕ್ಕೆ ಮುಂಚೆ ಏನಾಗಿತ್ತು, ದೊಡ್ಡದು ಅಗಲವಾಗಿ ಬಂದಿತ್ತು, ಇವಾಗ ಚಿಕ್ಕದಾಗ್ತಿದೆ. ಅಂದರೆ ಬರ್ತಾ ಏನಾಗುತ್ತೆ, ಕ್ವಾಂಟಿಟಿ ಕಮ್ಮಿ ಆಗ್ತಾ ಬಂದಿದೆಯಲ್ಲ, ಆದ ಕಾರಣಕ್ಕೆ ಏನಾಗುತ್ತೆ, ಅದು ಎಷ್ಟು ಕ್ವಾಂಟಿಟಿ ಇದೆಯಲ್ಲ ಅದ್ರ ಪ್ರಕಾರನೇ ಬರ್ತಾನೆ ಹೋಗ್ತಿದೆ. 5 ಪೀಸು ಆಗಿದೆ. ಇವಾಗ ನಾವೇನು ಮಾಡೋಣ, ಇದು ಎಷ್ಟು ಲೆಂತ್ ಬಂದಿದೆ ಅಂತೇಳಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಕೆಳಗಡೆ ಇನ್ನೂ ಇಷ್ಟಿದೆ ಪೌಡ್ರು. ಖಾಲಿ ಆಗಿದೆ ಅಂದ್ಕೊಂಡೆ, ಖಾಲಿನೇ ಆಗಿಲ್ಲ ಫ್ರೆಂಡ್ಸ್. ನೋಡೋಕ್ಕೆ ನಾವು ಹಾಕಿದ ಫ್ರೆಂಡ್ಸ್ ಇಷ್ಟೇ ಪೌಡ್ರು, ಅಂದರೆ 4:1 ರೇಷೋ ಪ್ರಕಾರ ಹಾಕಬೇಕು. ಅದೇ ಪ್ರಕಾರ ಹಾಕಿದ್ದೇವೆ. ಅಷ್ಟೇ ಹಾಕಿರೋದು. ಇನ್ನೂ ಏನಿಲ್ಲ ಅಂದ್ರೆ 1.5 ಸ್ಪೂನ್ ಉಳಿದಿದೆ. 3 ಸ್ಪೂನಲ್ಲಿ ಎಷ್ಟು ಹಾಕೋಣ ಲೆಂತ್ ಬಂದಿದೆ ಅಂದರೆ, ಇದು ಟೋಟಲ್ ಆಗಿ ಎಷ್ಟು ಲೆಂತ್ ಆಗುತ್ತೆ ಅಂತ ತೋರಿಸ್ತೀನಿ 1 by 1 ಇಟ್ಟು ನೋಡಿ. ಇಲ್ಲಿಂದ ಹಿಡಿದು ಇಲ್ಲಿಗೆ ಮಟನೂ ಬಂದಿದೆ ಫ್ರೆಂಡ್ಸ್. ಟೋಟಲ್ ಆಗಿ ನೋಡಿ ಸೇಮ್ ನೋಡಿ, ಡಿಟ್ಟೋ ಬ್ಲ್ಯಾಕ್ ಸ್ನೇಕ್ ಅಂತಾರಲ್ಲ, ಹೆಬ್ಬಾವು. ನಮ್ಮ ಕಡೆ ಹೆಬ್ಬಾವು ಇದ್ದಷ್ಟು ದಪ್ಪ ಬರುತ್ತೆ. ಮತ್ತೇನಾಗುತ್ತೆ, ಕರಿ ಇದು ಬಂದಿದೆ, ಕಾಳಿಂಗ ಅಂತಲ್ಲ, ಆ ಥರನೇ ಆಗಿದೆ. ಇವಾಗ ಇದ್ರೊಳಗೆ ಏನಿದೆ ಅಂತ ನೋಡುವ. ಇದ್ರೊಳಗಡೆ ಇನ್ನೂ ಆರೋಗಿದೆ, ಫುಲ್ಲೆಲ್ಲ ಕೋಲ್ಡ್ ಆಗಿದೆ ನೋಡ್ಬೋದು ಫ್ರೆಂಡ್ಸ್. ಹಾಂ ನೋಡಿ, ಇನ್ನೂ ಸ್ವಲ್ಪ ಗರಮ್ ಇದೆ, ಕೈ ಸುಡ್ತಾ ಇದೆ ನೋಡಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಫುಲ್ಲಾಗಿ ಎರಡು ಮಿಕ್ಸಿಂಗ್ ಆಗಿರೋ ಕಾರಣ ಈ ಥರ ಬಂದಿದೆ, ಪೌಡ್ರ್ ಟೈಪ್. ಓಕೆನಾ, ನೋಡಿ ಈ ಥರ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿ ಇಷ್ಟು ಲೆಂತ್ ಬಂದಿದೆ. ಈಗ ನೋಡಿ ಇಷ್ಟೆಲ್ಲ ಬಂದಿದೆಲ್ಲ, ಇಷ್ಟು ಮಾಡಿದ್ದೀವಿ. ಆದರೆ ನಾವೇನು ಮಾಡೋಣ ನೆಕ್ಸ್ಟ್ ಅಂದರೆ, ಇದನ್ನೇ ಬಳಸ್ಕೊಂಡ್ಬಿಟ್ಟು ಇವೆರಡು ಐಟಮ್ ಮತ್ತು ಇದನ್ನೆಲ್ಲ ಪೆಟ್ರೋಲ್ ಬಳಸ್ಕೊಂಡ್ಬಿಟ್ಟು ಒಂದು ಉಂಡೆ ಪ್ರಮಾಣದಾಗ ಮಾಡ್ತೀವಿ. ಉಂಡೆ ಅನ್ನೋಕ್ಕೇನು ಮಾದರಿ ಟೈಪ್ ಮಾಡ್ತೀವಿ. ಮಾದರಿ ಟೈಪ್ ಮಾಡಿ ಪ್ರೊಸೆಸ್ ಮಾಡಿದರೆ ಮಾಡೋಕ್ಕಾಗುತ್ತೆ ಇಲ್ಲ ಅಂತೇಳಿ ಟ್ರೈ ಮಾಡ್ತೀವಿ. ಅದನ್ನು ಮಾಡಬೇಕಾ ಬೇಡ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ. ನಾನು ಅದೇ ಥರ ಮಾಡಬೇಕಾ ಬೇಡ ಅಂತೇಳಿ ನಾನು ವಿಚಾರ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂದಿದೆ ವಿಡಿಯೋ ಅಂತ ಹೇಳ್ಬಿಟ್ಟು. ಓಕೆನಾ? ಇನ್ನು ಮುಂದೆ ಇದೇ ಥರ ಒಳ್ಳೊಳ್ಳೆ ವಿಡಿಯೋ ತರ್ತೀನಿ. ಓಕೆನಾ ಫ್ರೆಂಡ್ಸ್? ಬಾಯ್.